ಬೆಂಗಳೂರಿಗರೆ ಮೆಟ್ರೋ ರೈಲಿನಲ್ಲಿ ಓಡಾಡಲು ಸಿದ್ಧರಾಗಿ ನಮ್ಮ ಮೆಟ್ರೋಗೆ ಅಂತೂ ಇಂತೂ ರೈಲ್ವೆ ಸುರಕ್ಷತಾ ಪ್ರಮಾಣ ಪತ್ರ ಸಿಕ್ಕೇ ಬಿಡ್ತು. ಸಿಕಂದರಾಬಾದ್ ಸಿಆರ್ಎಸ್ ಕಚೇರಿಯಿಂದ ಪ್ರಮಾಣ ಪತ್ರ ಇಂದು ಸಂಜೆ ತಲುಪಿದ್ದು ಸೇವೆಯ ಉದ್ಘಾಟನೆಗೆ ಅಧಿಕಾರಿಗಳು ಸಿದ್ಧರಾಗುತ್ತಿದ್ದಾರೆ. ಸಿಲಿಕಾನ್ ಸಿಟಿ ಜನರ ಕನಸು ಕೊನೆಗೂ ನನಸಾಗಿದೆ. ಈ ತಿಂಗಳಾಂತ್ಯಕ್ಕೆ ಮೆಟ್ರೋ ರೈಲು ಸಂಚಾರ ಆರಂಭಿಸಲಿದೆ. ನಮ್ಮ ಮೆಟ್ರೋಗೆ ರೈಲ್ವೆ ಸುರಕ್ಷತಾ ಪ್ರಮಾಣ ಪತ್ರ ಕೊನೆಗೂ ತಲುಪಿದೆ. ಸಂಜೆ 6 ಗಂಟೆ ಹೊತ್ತಿಗೆ ಸಿಕಂದರಾಬಾದ್ನಲ್ಲಿರುವ ಸಿಆರ್ಎಸ್ ಕಚೇರಿಯು ನಮ್ಮ ಮೆಟ್ರೋಗೆ ರೈಲ್ವೆ ಸುರಕ್ಷತಾ ಪ್ರಮಾಣ ಪತ್ರ ಕಳಿಸಿಕೊಟ್ಟಿದೆ. 18 ಪುಟಗಳ ಪತ್ರ ನಮ್ಮ ಮೆಟ್ರೋ ಎಲ್ಲ ರೀತಿಯಲ್ಲೂ ಸಂಚಾರಕ್ಕೆ ಫಿಟ್ ಎಂಬ ಸಂದೇಶವನ್ನೊಳಗೊಂಡಿದೆ. ಇದೇ ತಿಂಗಳ 6, 7, 8ರಂದು ಸಿಆರ್ಎಸ್ ತಂಡ ನಮ್ಮ ಮೆಟ್ರೋದ ಅಂತಿಮ ಪರಿಶೀಲನೆ ಮಾಡಿ ಹೋಗಿತ್ತು. ಸಿಆರ್ಎಸ್ ಆಯುಕ್ತ ದಿನೇಶ್ ಕುಮಾರ್ ಸಿಂಗ್ ಜೊತೆ 5 ಅಧಿಕಾರಿಗಳು ಮೆಟ್ರೋದ ತಾಂತ್ರಿಕ ಅಂಶಗಳು, ಸ್ಟೇಷನ್ ವ್ಯವಸ್ಥೆ, ಸುರಕ್ಷತೆ ಮತ್ತು ನಾಗರಿಕ ಸೌಲಭ್ಯಗಳ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ನಡೆಸಿದರು. ಬಳಿಕ ಸಿಆರ್ಎಸ್ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿಕೊಳ್ಳುವಂತೆ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಸೂಚಿಸಿದರು. ಆದರೆ ಅಷ್ಟರಲ್ಲಾಗಲೇ ಮೆಟ್ರೋಗೆ ಸಿಆರ್ಎಸ್ ಸಿಕ್ಕಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಕೆಎಚ್ ಮುನಿಯಪ್ಪ ಪ್ರಕಟಿಸಿದರು. ಇಂದು ಸಂಜೆ ಆ ಸುರಕ್ಷತಾ ಪ್ರಮಾಣ ಪತ್ರ ಮೆಟ್ರೋಗೆ ಅಧಿಕೃತವಾಗಿ ತಲುಪಿದೆ. ಅಲ್ಲಿಗೆ ಮೆಟ್ರೋ ಸಂಚಾರಕ್ಕೆ ಇದ್ದ ಎಲ್ಲ ಅಡ್ಡಿಗಳು ನಿವಾರಣೆಯಾದಂತಾಗಿದೆ. ಇನ್ನು ಮೆಟ್ರೋ ಸಂಚಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡೋದಷ್ಟೇ ಬಾಕಿ. ಆದರೆ ಉದ್ಘಾಟನೆಗೆ ಪ್ರಧಾನಿ ಸಮಯ ನಿಗದಿಯಾಗಬೇಕಿದೆ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ಗೆ ಸಮಯ ಕೇಳಿ ಪತ್ರ ಬರೆದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳು ಪ್ರಧಾನಿ ಕಚೇರಿಗೆ ಪ್ರಮಾಣ ಪತ್ರದ ಪ್ರತಿ ಕಳಿಸಿ ಮತ್ತೊಮ್ಮೆ ಸಮಯ ಕೇಳಲಿದ್ದಾರೆ. ಒಟ್ಟಿನಲ್ಲಿ ಮೆಟ್ರೋ ಸಂಚಾರ ದಸರೆಗೆ ಕೊಡುಗೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರೋ ಯುವತಿಯರನ್ನ ವೇಶ್ಯಾವಾಟಿಕೆಗೆ ಇಳಿಸಲಾಗ್ತಿದೆ. ಕೆಲವರು ಕೆಲಸ ಕೊಡಿಸೋ ನೆಪದಲ್ಲಿ ಕರ್ಕೊಂಡು ಬಂದ್ರೆ ಮತ್ತೆ ಕೆಲವರು ನೇರ ವೇಶ್ಯಾವಾಟಿಕೆಗೆ ತಳ್ತಾ ಇದ್ದಾರೆ. ಇಂಥದ್ದೊಂದು ಪ್ರಕರಣ ಜಾಲಹಳ್ಳಿಯಲ್ಲಿ ಪತ್ತೆಯಾಗಿದೆ. ಈ ಯುವತಿಯರೆಲ್ಲ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ, ಆಂಧ್ರ, ಮುಂಬೈ ಮೂಲದವರು. ಭಟ್ಕಳದ ರವಿಕುಮಾರ್, ದೇವನಹಳ್ಳಿಯ ದೇವರಾಜ ಎಂಬುವವರು ನಿಮಗೆಲ್ಲ ಕೆಲಸ ಕೊಡಿಸ್ತೀವಿ ಅಂತ ಕರ್ಕೊಂಡು ಬಂದು ಇವರನ್ನ ವೇಶ್ಯಾವಾಟಿಕೆಗೆ ತಳ್ಳಿದ್ದಾರೆ. ಯಶವಂತಪುರ ಮತ್ತಿಕೆರೆ ಹತ್ರ MS ಕಾಲೇಜ್ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಹತ್ರ ಒಂದು ಮಾರುತಿ ಓಮ್ನಿ ವ್ಯಾನ್ ಬಂದಾಗ ಅದನ್ನು ಅಡ್ಡಾಕಿ ಹಿಡ್ಕೊಂಡು ಚೆಕ್ ಮಾಡಲಾಗಿ ಅದರಲ್ಲಿ 5 ಜನ ಹೆಣ್ಮಕ್ಳು ಮತ್ತು 2 ಗಂಡಸರಿದ್ದರು. ಇವರಿಂದ ತಗೊಂಬಂದು ವಿಚಾರ ಮಾಡಲಾಗಿ ಅವರು ವೇಶ್ಯಾವಾಟಿಕೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದು ಅನ್ನೋ ಬಗ್ಗೆ ಮಾಹಿತಿ ಬಂದಿದ್ದು. ಇಂಥ ದಂಧೆಗೆ ಇಳಿಯೋ ಇವರೆಲ್ಲ ಬೆಂಗಳೂರಲ್ಲಿ 15 ದಿನ ಇರ್ತಾರೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಇವರನ್ನ ಕಳಿಸಿ ಪಿಂಪ್ಗಳು ದುಡ್ಡು ಮಾಡಿಕೊಳ್ತಾರೆ. ಒಬ್ಬ ಯುವತಿಯಿಂದ 1,000 ರೂಪಾಯಿಗೂ ಹೆಚ್ಚು ಹಣ ಮಾಡಿಕೊಳ್ತಾರೆ. ಮೊಬೈಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿಸಿ ಮತ್ತಿಕೆರೆ, MSR ನಗರಗಳಲ್ಲಿ ವ್ಯವಹಾರ ಕುದುರಿಸಿಕೊಡ್ತಾ ಇದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. 5 ಯುವತಿಯರು, 2 ಪಿಂಪ್ಗಳನ್ನ ಬಂಧಿಸಿರೋ ಜಾಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಎಷ್ಟೇ ಸೂಚನಾ ಫಲಕ ಹಾಕಿದ್ರೂ ರೂಲ್ಸ್ ಬ್ರೇಕ್ ಮಾಡೋ ಜನರೇ ಹೆಚ್ಚು. ಹೀಗೆ ರೂಲ್ಸ್ ಬ್ರೇಕ್ ಮಾಡಿ ಮಸಣ ಸೇರಿದ ಘಟನೆ ಕೋರಮಂಗಲದಲ್ಲಿ ನಡೆದಿದೆ. ಪರಿಣಾಮ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಇವರು ಗೌರವ್ ಅಶ್ವಿನ್. ಇವರು ಜೈನ್ ಕಾಲೇಜಿನ ವಿದ್ಯಾರ್ಥಿಗಳು. ಸಂಜೆ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ರು. ಆದರೆ ದಾರಿಯಲ್ಲೇ ಕಾದಿದ್ದ ಜವರಾಯ ಇವರನ್ನ ಮಸಣಕ್ಕೆ ಸೇರಿಸಿಬಿಟ್ಟ. ಆಡುಗೋಡಿ ರಸ್ತೆಯಲ್ಲಿ ಪಾಸ್ಪೋರ್ಟ್ ಕಚೇರಿ ಸಮೀಪ BMTC ಬಸ್ ಓವರ್ಟೇಕ್ ಮಾಡೋಕೆ ಹೋಗಿ ಬಸ್ಗೆ ಡಿಕ್ಕಿ ಹೊಡೆದ್ರು. ನೆಲಕ್ಕೆ ಬಿದ್ದ ಇವರ ಮೇಲೆ ಬಸ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸರ್, ಮಾಮೂಲಿ ಅವರು ಕಾಲೇಜ್ ಮುಗಿಸ್ಕೊಂಡು ಹುಡುಗರು ಹೋಗ್ತಾಯಿದ್ರು. ಮಾಮೂಲಿ DO ಗಾಡಿಯಲ್ಲಿ ಹೋಗ್ತಾಯಿದ್ರು. ಮಾಮೂಲಿ ಬಸ್ಸು ಹೋಗ್ತಾಯಿತ್ತು. ಈ ಕಡೆ ಪಕ್ಕದಲ್ಲಿ ಆಟೋ ಹೋಗ್ತಾಯಿತ್ತು. ಆಟೋದು ಮಾಮೂಲಿ ಅವರು ಬಸ್ಸು ಮುಂದೆ ಹೋಗಿತ್ತು, ಪಾಸ್ ಆಗಿತ್ತು. ಆಟೋ ಈ ಕಡೆ ಸೈಡ್ ಹೋಯ್ತು. ಇವರು ಮುಂದೆ ಹೋಗಕ್ಕೆ ಹೋದ್ರು. ಆ ಆಟೋಗೆ ಟಚ್ ಆಯಿತು ಸರ್. ಆಟೋ ಟಚ್ ಆಗಿ ತಿರ್ಗಾ ಹಿಂದೂ ಚಕ್ರಕ್ಕೆ ಬಸ್ಸು ಸಿಕ್ಕಿ 2 ಇದಾಯಿತು ಸರ್.
ಇನ್ನು ಪಲ್ಲವಿ ಚಿತ್ರಮಂದಿರದ ಬಳಿ ಕೂಡ ಅಪಘಾತ ಸಂಭವಿಸಿದೆ. ಹಿಂಬದಿಯಿಂದ ಬಂದ ಟ್ಯಾಂಕರ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ತೀವ್ರವಾಗಿ ಗಾಯಗೊಂಡ ವಿನೇಶ್ ಮತ್ತು ಮಾರ್ಕ್ಸ್ ಎಂಬುವರನ್ನ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಎಷ್ಟೇ ಕಡೆ ಮಾಹಿತಿ ಫಲಕ ಹಾಕಿದ್ರೂ ಅವಸರದಿಂದ ವಾಹನ ಚಲಾಯಿಸುವ ಸವಾರರು ಪ್ರಾಣ ಕಳೆದುಕೊಳ್ತಾರೆ ಅಂತಾರೆ ಟ್ರಾಫಿಕ್ ಪೊಲೀಸರು. ಮುರಳೀಧರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.